ಸೂಪರ್ ಆಗಿತ್ತು ಪಿಕ್ಚರು. ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ರೀತಿ ತೆಗಿತಾರೆ ಅಂದರೆ ರಿಯಲಿ ಗ್ರೇಟು. ಏನಂದ್ರೆ ಪಿಕ್ಚರ್ ಆಗಿ ಎಂಜಾಯ್ ಮಾಡಬೇಕು. ನಮಗೆ ಕೆಲವು ಬೇಸರದ ಸಂಗತಿಗಳು ನೆಕ್ಸ್ಟ್ ಹಿಂದಿನ ದಿವಸಗಳಲ್ಲಿ ಏನಾಗಿತ್ತು ಅಂದರೆ ಈ ರಿಷಿಕಾ ಸಿಂಗ್ ಬಂದುಬಿಟ್ಟು ತುಂಬ ಅಧ್ವಾನ ಮಾಡಿಬಿಟ್ರು. ಅಂದ ಚೆಂದಾಗಿಂದ ಅಂತ ಹೇಳ್ಕೊಂಡು ಆ್ಯಕ್ಚುಲಿ ಬಂದು ಪಿಕ್ಚರ್ ನೋಡಬೇಕು ರೀ. ನೀವೇ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ನೀವು ನಿಮ್ಮ ತಂದೆನೇ ಒಂದು ಫಿಲಿಮ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಕೂಡ, ಅವರು ಒಂದು ಕ್ಯಾಮ್ರಾ ಇಟ್ಕೊಂಡು ಎದುರುಗಡೆ ಇರೋವಂಥ ವ್ಯಕ್ತಿಗಳದ್ದು ಒಂದು ವಿಡಿಯೋ ಮಾಡ್ತಾರೆ, ಒಂದು ಪಿಕ್ಚರ್ ಸನ್ನಿವೇಶಗಳು ತೆಗಿತಾರೆ ಅಂದರೆ ಅಲ್ಲಿ ನಿಜವಾಗ್ಲೂ ಆ ಹುಡುಗ ಬೆತ್ತಲಾಗಿ ನಿಂತಿರ್ತಾರೇನ್ರಿ. ಏನ್ರಿ ಮಾತಾಡ್ತೀರಾ ನೀವು? ಅಥವಾ ಅವ್ರಲ್ಲೊಂದು ಸೀನ್ ಬಂದು ಸೆಕ್ಸ್ ಸೀನ್ ಬಂದು ನಿಜವಾಗ್ಲೂ ಸೆಕ್ಸ್ ಮಾಡಿಸ್ತೀರೇನ್ರಿ? ಅಲ್ಲಿ ಏನು ಮಾತಾಡ್ತೀರಾ ಅಂತಲೇ ಅರ್ಥ ಆಗಲ್ಲಪ್ಪ ನೀವು. ಆ ಹುಡುಗಿ ಆ ಸೆಕ್ಸ್ ಸೀನಲ್ಲಿ ಬಂದಿರೋಂಥ ಹುಡುಗಿಗಳದ್ದು ಮರ್ಯಾದೆ ಕೂಡ ತೆಗಿತಾ ಇದ್ದೀರಾ ಒಂದು ಹೆಣ್ಣಾಗಿ ಇಟ್ಕೊಂಡು. ನೀವು ಅದನ್ನು ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ. ಬನ್ನಿ ಪಿಕ್ಚರ್ ನೋಡಿ, ಪಿಕ್ಚರ್ನ ಎಂಜಾಯ್ ಮಾಡಿ ಅಂತ ಹೇಳೋದು ಬಿಟ್ಬಿಟ್ಟು ಇನ್ನೇನಂತ ಹೇಳ್ತಿರೋ ಗೊತ್ತಿಲ್ಲ. ಅದರಲ್ಲೂ ಒಂದು ಕನ್ನಡ ಪಿಕ್ಚರ್ ಬೇರೆ ಸ್ಟೇಟ್ಗಳಲ್ಲಿ ಹೌಸ್ಫುಲ್ ತೋರಿಸ್ಕೊಂಡು ಬೇರೆ ಅವರ ಒಂದು ಸ್ಟೇಟಿನ ಭಾಷೆಯ ಪಿಕ್ಚರ್ಗಳನ್ನ ತೆಗೆದು ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಟಾಕ್ಸಿಕ್ ಪಿಕ್ಚರ್ ಆಗ್ತಾರೆ ಅಂದರೆ ಅದು ಗ್ರೇಟ್ ಅಲ್ವನ್ರಿ. ಒಳ್ಳೆ ಈಗ ಯಾವ್ದು ಇದರಲ್ಲಿದ್ದೀವಿ ನಾವು, ಇವತ್ತಿನ ಜನ್ರೇಷನ್ನೇ ಬೇರೆ ಥರ ಇದೆ. ನೀವು ಯಾವ ರೀತಿ ಲುಕ್ ಮಾಡ್ತಿದ್ದೀರ ಅದು ತಕ್ಕದಂಥ ಉತ್ತರ ನಮ್ಮ ಜನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನೆನ್ನೆ ನಿಮಗೆ ವಿಡಿಯೋಗಳು ಯಾವ್ಯಾವ ರೀತಿ ನೀವು ಸೀನ್ ಮಾಡಿದ್ದೀರಾ ಅಂತೇಳಿ. ಬನ್ನಿ ಪಿಕ್ಚರ್ನ ಎಂಜಾಯ್ ಮಾಡಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪರ್ಸನ್ ಇಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದರೆ ರಿಯಲಿ ಗ್ರೇಟ್. ಯಶ್, ನೀವು ನನ್ನ ಮರ್ತಿದ್ದೀರೋ, ಜ್ಞಾಪಕ ಇಟ್ಕೊಂಡಿರ್ತೀರೋ ಮರ್ತಿದ್ದೀರೋ ಗೊತ್ತಿಲ್ಲ. ಬಸವೇಶ್ವರನಗರ ಹೋಟೆಲ್ಗಳಲ್ಲಿ ಸಿಗ್ತಾ ಇದ್ವಿ. ಆಲ್ ದಿ ಬೆಸ್ಟ್. ಏನೇ ಆದರೂ ಅಷ್ಟೇ ಇನ್ನೊಂದ್ಸತಿ ಮಾತಾಡ್ತೀನಿ. ನಿಮ್ಮ ಹಳೆ ನಂಬರ್ ಇದೆ, ಆ ನಂಬರ್ ತೋರಿಸಿದ್ರೆ ನಿಮಗೆ ನಾನು ಸಿಗ್ತೀನಿ ಗೊತ್ತಿಲ್ಲ. ಥ್ಯಾಂಕ್ ಯು ಸ್ನೇಹಿತರೆ. ಮಕ್ಕಳು ಕರ್ಕೊಂಡ್ಬರ್ಬೇಡ್ರಿ, ಬಂದು ಮಜಾ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.